ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನು ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್. ಇವತ್ತು ಒಂದು ಒಳ್ಳೆ ಅದ್ಭುತವಾದ ಕತೆ ಜೊತೆಗೆ ಬಂದಿದ್ದೀನಿ ನಾನು. ಹಾಗೆ ಒಂದು ರುಚಿಯಾದ ರೆಸಿಪಿನೂ ಕೂಡ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಏನು ಕತೆ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಅಕ್ಕಿಯ ಕತೆ. ಅಕ್ಕಿಯಿಂದ ಅನ್ನ ಮಾಡ್ತೀವಿ ಅಲ್ವಾ, ಆ ಕತೆನ ಹೇಳ್ತಾ ಇದ್ದೀನಿ ನಾನು. ತುಂಬಾನೇ ಚೆನ್ನಾಗಿದೆ ಕತೆ ಮಾತ್ರ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಈ ಅಕ್ಕಿಯ ಬಗ್ಗೆ ನಾವು ಕತೆನ ತಿಳ್ಕೊಳ್ಬೋದು. ಹಾಗೆ ಅನ್ನದ ಮಹತ್ವ ಕೂಡ ಗೊತ್ತಾಗುತ್ತೆ ಈ ಒಂದು ಕತೆನ ಕೇಳಿದ್ರೆ. ಆ ಕತೆ ಕೇಳಿದ್ಮೇಲೆ ನೀವು ಒಂದು ಅಗಳು ಅನ್ನನೂ ಕೂಡ ವೇಸ್ಟ್ ಮಾಡಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕತೆ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕತೆನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಉಳಿದಿರುವ ಅನ್ನದಿಂದ ನಾನು ರೆಸಿಪಿನ ಮಾಡ್ತಾ ಇದ್ದೀನಿ. ಯಾಕಪ್ಪ ಉಳಿದಿರೋ ಅನ್ನದಿಂದ ರೆಸಿಪಿನ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ. ಉಳಿದಿರುವ ಅನ್ನದಲ್ಲೇನೆ ತುಂಬಾನೇ ರುಚಿಯಾಗಿ ಒಂದು ರೆಸಿಪಿನ ಮಾಡ್ತಾ ತೋರಿಸ್ತಾ ಇದ್ದೀನಿ ನಾನು. ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮಾತ್ರ. ತುಂಬಾ ಈಸಿ ಮಾಡ್ಕೊಳ್ಳೋದು, ಜಸ್ಟ್ 5 ನಿಮಿಷ ಹಿಡಿಯುತ್ತೆ ಅಷ್ಟೇ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ. ಬನ್ನಿ ಹಾಗಾದರೆ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಉಳಿದಿರೋ ಅನ್ನನ ತೊಗೊಂಡಿದ್ದೀನಿ. ನೈಟ್ ಮಾಡಿರೋ ಅನ್ನ ಇದು ಉಳಿದಿತ್ತು. ಅದರಿಂದ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಈ ರೀತಿ ಕೈಯಿಂದ ಪುಡಿ ಮಾಡ್ಕೊಳ್ಬೇಕು ಅನ್ನನೆಲ್ಲ. ಅದಾದ ನಂತರ ನಾವು ಅರ್ಧ ಬೌಲಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ಹಾಗೆಯೇ ನಾನು ಅದೇ ಬೌಲಲ್ಲೇ 2 ಬೌಲಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗಿರಬೇಕು ಅಂತಂದರೆ ನೀರನ್ನ ಹಾಕ್ಕೊಳ್ಳಿ, ಇಲ್ಲ ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು ಈ ಅನ್ನಕ್ಕೆ. ಇವಾಗ ಕೈಯಿಂದ ಚೆನ್ನಾಗಿ ಕಿವುಚಬೇಕು ನುಣ್ಣಗೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾತ್ರ. ಮೊಸರು ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಉಳಿದಿರೋ ಅನ್ನ ಅಂತ ಒಬ್ಬೊಬ್ಬರು ಬಿಸಾಕ್ಬಿಡ್ತಾರೆ. ಉಳಿದಿರೋ ಅನ್ನದಲ್ಲೇ ಹೆಚ್ಚಾಗಿ ಬ್ಯಾಕ್ಟೀರಿಯಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅನ್ನ. ವೇಸ್ಟ್ ಮಾಡಬೇಡಿ ಉಳಿದಿದ್ರೆ ಅನ್ನನ, ಈ ರೀತಿ ಮಾಡ್ಕೊಳ್ಳಿ. ರೈತರು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ ಅಕ್ಕಿಯನ್ನು. ಹಾಗೆಯೇ ಒಂದೊಂದು ಹಗಳು ಅನ್ನದಲ್ಲೂ ತಿನ್ನೋರ ಹೆಸರು ಬರೆದಿರುತ್ತಂತೆ. ಅದಂತೂ ನಿಜವಾಗ್ಲೂ ಸತ್ಯ. ಬೇರೆಯವರೆಲ್ಲ ಎಷ್ಟು ಕಷ್ಟಪಡ್ತಿರ್ತಾರೆ ಊಟಕ್ಕೆಲ್ಲ, ಒಂದೊಂದು ತುತ್ತು ಅನ್ನಕ್ಕೂ ಎಷ್ಟು ಕಷ್ಟಪಡ್ತಿರ್ತಾರೆ. ಈಗ ನೋಡಿ, ನಾನು ನುಣ್ಣಗೆ ಚೆನ್ನಾಗಿ ಕಿವುಚ್ಕೊಂಡಿರೋ ಅನ್ನನ ಈಗ ಒಂದು ಮಡಿಕೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮಾತ್ರ. ನೀವು ಮಡಿಕೆಯಲ್ಲೇ ಹಾಕಬೇಕು ಅಂತ ಏನಿಲ್ಲ, ಬೌಲ್ನಲ್ಲಿ ಕೂಡ ಈ ರೀತಿ ಕಲಿಸ್ಕೊಳ್ಬೋದು. ಅಥವಾ ನಿಮಗೆ ಏನು ಇದು ಸೂಟ್ ಆಗುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ಳಿ. ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಅನ್ನ ಮಾತ್ರ. ರಾತ್ರಿ ಅನ್ನ ಅಂತಲೇ ಅನಿಸೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮುಂಚೆ ಎಲ್ಲ ನಮ್ಮ ಅಜ್ಜಿಯವ್ರ ಕಾಲದಲ್ಲೆಲ್ಲ ಹೇಗಿತ್ತು ಅಂದರೆ ತುಂಬಾ ಬಡತನ, ತುಂಬ ಕಷ್ಟ ಇತ್ತು. ಒಂದು ತುತ್ತು ಅನ್ನ ಸಿಗಬೇಕು ಅಂದ್ರೂ ಅವರಿಗೆ ತುಂಬಾ ಕಷ್ಟಪಡಬೇಕಾಗಿತ್ತು. ಅಂಥ ಟೈಮಲ್ಲಿ ಅವರು ಅನ್ನ ಮಾಡಿಕೊಂಡು ಏನಾದರೂ ಉಳಿದ್ರೆ ಅದನ್ನು ಹಾಗೆಯೇ ಇಟ್ಬಿಟ್ಟು ಅದರೊಳಗೆ ನೀರು ಹಾಕಿ ಇಡೋರು. ಅದನ್ನು ಬೆಳಗ್ಗೆ ಎದ್ದು ಚೆನ್ನಾಗಿ ಕಿವುಚ್ಕೊಂಡು ತಿಂತಾಯಿದ್ರಂತೆ. ಅಷ್ಟು ಕಷ್ಟ ಇತ್ತು, ಅಷ್ಟು ಬಡತನ ಇತ್ತು. ಇವಾಗ ನಮ್ಮ ತಂದೆ ತಾಯಿಗಳು ಚೆನ್ನಾಗಿ ದುಡಿದ್ಬಿಟ್ಟು ನಮಗೆ ಒಳ್ಳೊಳ್ಳೆ ತಿಂಡಿಗಳು ಎಲ್ಲ ಮಾಡಿ ಕೊಡ್ತಾರೆ. ನಾವು ಅದನ್ನು ಏನು ಮಾಡ್ತೀವಿ, ಚೆನ್ನಾಗಿ ತಿಂತೀವಿ, ಹೊಟ್ಟೆ ತುಂಬಿತು ಅಂದರೆ ಬಿಸಾಕ್ಬಿಡ್ತೀವಿ. ನಮಗೆ ಅದ್ರ ಬೆಲೆ ಕೂಡ ಗೊತ್ತಿರಲ್ಲ, ಅನ್ನದ ಬೆಲೆನೂ ಗೊತ್ತಿರಲ್ಲ, ಆ ದುಡ್ಡಿಂದು ಬೆಲೆನೂ ಗೊತ್ತಿರಲ್ಲ. ಕಷ್ಟಪಟ್ಟು ದುಡಿದ್ರೆ ಅಲ್ವಾ ಒಂದು ತುತ್ತು ಅನ್ನ ತಿನ್ನೋಕ್ಕಾಗೋದು. ನಮಗೆ ಅದೇನೂ ಗೊತ್ತಿರಲ್ಲ. ನಮಗೆ ತಿನ್ನಬೇಕು ಅಷ್ಟೇ, ಹೊಟ್ಟೆ ತುಂಬ್ತಾ ಬಿಸಾಕಬೇಕು ಅಷ್ಟೇ ಗೊತ್ತಿರುತ್ತೆ. ದಯವಿಟ್ಟು ಯಾರೂ ಅನ್ನನ ಬಿಸಾಕಬೇಡಿ. ಹಾಗೇನಾದರೂ ಬಿಸಾಕಬೇಕು ಅಂತಿದ್ರೆ ಊಟಕ್ಕಿಲ್ದವರು ಇರ್ತಾರೆ ಅಲ್ವಾ, ತುಂಬ ಜನ ಇರ್ತಾರೆ. ಅಂಥವ್ರಿಗೆ ಹೋಗ್ಬಿಟ್ಟು ಕೊಡಿ, ಅವರಾದರೂ ಹೊಟ್ಟೆ ತುಂಬ ಊಟ ಮಾಡಿ ನೆನೆಸ್ಕೊತಾರೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಬಾಣಲಿಗೆ. ಹಾಗೆ ಎಣ್ಣೆ ಕಾದ ಮೇಲೆ ನಾನು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಹಾಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕ್ಕೊಂಡು, ಹಾಗೆ ಹಸಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಇವಾಗ ಚೆನ್ನಾಗಿ ಅದು ಫ್ರೈ ಆಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಅಲ್ವಾ, ಅದು ಚೆನ್ನಾಗಿ ಫ್ರೈ ಆಗಿ ಕಡಲೆಬೇಳೆ ಎಲ್ಲ ಗರಿ ಗರಿ ಆದಂಗೆ ಆಗುತ್ತೆ. ತಿನ್ನಬೇಕಾದ್ರೆ ಕಟುಮ್ ಕಟುಮ್ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಒಗ್ಗರಣೆನ ನಾನು ಅನ್ನನ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಉಳಿದಿರೋ ಅನ್ನಕ್ಕೆ ಮಾಡ್ಕೊಳ್ಳಿ.
ಸೊ ತುಂಬಾ ರುಚಿಯಾಗಿರುತ್ತೆ. ಸೊ ಯಾವತ್ತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅನ್ನನ, ಅಷ್ಟೇ ನಾನು ಹೇಳೋದು. ಸೊ ಕೊನೆಯದಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ತುಂಬಾ ರುಚಿಯಾಗಿ ಅನ್ನ ರೆಡಿಯಾಗುತ್ತೆ. ಸೊ ಉಳಿದಿರೋ ಅನ್ನದಿಂದ ತುಂಬಾ ರುಚಿಯಾದ ರೆಸಿಪಿನ ತೋರಿಸಿದ್ದೀನಿ. ಸೊ ಇವಾಗ ಅಕ್ಕಿಯ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ. ತುಂಬಾ ಚೆನ್ನಾಗಿದೆ ಕತೆ. ಸೊ ಬೆಳೆನ ಬೆಳೀತಾರೆ ಅಲ್ವಾ ರೈತರು, ಭತ್ತದ ಬೆಳೆಯನ್ನು ಬೆಳೆದಾಗ ತೆನೆಯಾಗಿ ತೂಗಾಡ್ತಿರುತ್ತೆ. ಆ ತೆನೆಯನ್ನು ಕೊಯ್ದು ಭತ್ತವನ್ನು ಬಡಿತಾರೆ. ಸೊ ಅದರಿಂದ ಬರುವಂತಹ ಅಕ್ಕಿಯಿಂದ ಅನ್ನವನ್ನು ಮಾಡ್ತಾರೆ. ನನಗೆ ತೃಪ್ತಿಯಾಗುತ್ತೆ, ನಾನು ಮನುಷ್ಯನ ಹೊಟ್ಟೆ ಒಳಗೆ ಹೋಗ್ತೀನಿ, ನನ್ನ ಜೀವನ ಸಾರ್ಥಕವಾಗುತ್ತೆ ಅಂತ ಅಕ್ಕಿ ಅಂದ್ಕೊಳ್ಳುತ್ತೆ. ಆವಾಗ ಅನ್ನ ಪಳಪಳ ಅಂತ ಕುದಿಯುತ್ತಿರಬೇಕಾದ್ರೆ ಅಕ್ಕಿ ಖುಷಿಯಾಗಿ ಕುಣಿತಾ ಇರುತ್ತಂತೆ. ಯಾಕಂದರೆ ನನ್ನ ಜೀವನ ಸಾರ್ಥಕವಾಗುತ್ತೆ, ನನಗೆ ತೃಪ್ತಿಯಾಗುತ್ತೆ, ನನಗೆ ಮುಕ್ತಿ ಸಿಗುತ್ತೆ, ಮನುಷ್ಯನ ಹೊಟ್ಟೆ ಒಳಗೆ ನಾನು ಹೋಗ್ತೀನಿ, ನನಗೆ ಮುಕ್ತಿ ಸಿಗುತ್ತೆ ಅಂತ ತುಂಬಾ ಖುಷಿ ಪಡ್ತಿರುತ್ತಂತೆ. ಆವಾಗ ಅನ್ನವನ್ನು ಮಾಡಿ ಮನುಷ್ಯ ಊಟ ಮಾಡುವಾಗ ತಟ್ಟೆಯಲ್ಲಿ ಒಂದು 3-4 ಅಗಳು ಅನ್ನ ಬಿಟ್ಟಿರ್ತಾನಂತೆ. ಸೊ ಆ ಅನ್ನದ ಅಗಳು ಏನಿರುತ್ತೆ, ಆ ಅಗಳು ತುಂಬ ಅಳ್ತಿರುತ್ತಂತೆ. ನಾನು ಮನುಷ್ಯನ ಹೊಟ್ಟೆ ಒಳಗೆ ಹೋಗಲಿಲ್ಲ, ನನಗೆ ಮುಕ್ತಿ ಸಿಗಲಿಲ್ಲ, ನನಗೆ ಮುಕ್ತಿ ಬೇಕು ಅಂತಂದರೆ ನಾನು ಮತ್ತೆ ಹುಟ್ಟಿ ಬರಬೇಕು ಅಂತ ಅಳ್ತಿರುತ್ತಂತೆ. ಸೊ ಹಾಗಾಗಿ ನಾವು ಊಟ ಮಾಡಬೇಕಾದ್ರೆ ತಟ್ಟೆಯಲ್ಲಿ ಒಂದು ಅಗಳು ಅನ್ನನೂ ಕೂಡ ಬಿಡದೆ ನೀಟಾಗಿ ಊಟ ಮಾಡಬೇಕು. ಒಂದೊಂದು ಅಗಳು ಅನ್ನಕ್ಕೂ ಕೂಡ ಜೀವ ಇರುತ್ತೆ. ನಾವು ಹೊಟ್ಟೆ ತುಂಬ ಊಟ ಮಾಡಿ ತೇಗ್ತೀವಿ ಅಲ್ವಾ, ಆವಾಗ ಅನ್ನಕ್ಕೆ ಮುಕ್ತಿ ಸಿಗುತ್ತಂತೆ. ಆವಾಗ ಅನ್ನ ತುಂಬ ತೃಪ್ತಿಯಿಂದ ಖುಷಿ ಪಡುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಈ ಸಣ್ಣ ಕತೆ ಅನ್ನೋದು ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕತೆ ಹೇಗಿತ್ತು ಅಂತ.